ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್. ನಾನು ತೋರಿಸ್ಕೊಡ್ತಾ ಇರೋ ಸಿಂಪಲ್ವಾಗಿ ಸುಲಭವಾಗಿ ಮಾಡುವಂಥ ಬೆಂಡೆಕಾಯಿ ಸಾಂಬಾರು ನೋಡಿ. ತೊಳೆದಿಟ್ಕೊಂಡು ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣ ಸಣ್ಣದಾಗಿ. ಆನಂತರ ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಆ ಜೆಲ್ಲೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಆಗಿ ಅದರಲ್ಲಿರುವಂಥ ಲಿಕ್ವಿಡ್ ಅಂಶ ಎಲ್ಲ ಹೋಗಬೇಕು ಮತ್ತು ಆ ಜೆಲ್ಲೆಲ್ಲ ಹೋಗಬೇಕು. ಆ ರೀತಿ ನೀವು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳಿ. ಹುರ್ಕೊಂಡಿದ ನಂತರ ಒಂದು 5-10 ಮಿನಿಟ್ಸ್ ಹುರ್ಕೋಬೇಕು. ಯಾಕಂದರೆ ನೀವು ಬೇಗನೆ ಹುರ್ಕೊಳ್ತೀನಿ ಅಂದರೆ ಅದು ಜೆಲ್ಲೆಲ್ಲ ಹೋಗಿರಲ್ಲ. ಮತ್ತು ಬ್ರೌನ್ ಕಲರ್ ಆಗಿಲ್ಲ ಅಂದರೆ ಅದು ಒಂಥರ ಲಿಕ್ವಿಡ್ ಅಂಶ ಇದ್ದರೆ ಚೆನ್ನಾಗಿರೋದಿಲ್ಲ. ನಾನು ನೋಡಿ ಒಂದು ಕುಕ್ಕರ್ಗೆ ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನ 2 ವಿಸಲ್ ಕೂಗಿಸ್ಕೊಳ್ಳಿ. ನಾನು 2 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಮತ್ತು ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನ ಒಂದು ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಅದು ತೊಗೊಂಡು ಚೆನ್ನಾಗಿ ಅದನ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಗೆ ನುಣ್ಣಗೆ ಬೇಕಂದ್ರೆ ನುಣ್ಣಗೆ ಮಾಡ್ಕೊಳ್ಳಿ. ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ನುಣ್ಣಗೆ ಬೇಕು ಅನ್ನೋದಾದರೆ ಮತ್ತೆ ಸ್ಮ್ಯಾಶ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಿದ್ದ ನಂತರ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೋಬೇಕು. ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ನೀವು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಆಗಿದ ನಂತರ ನೀವು ಬೆಂಡೆಕಾಯಿನ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬೇಳೆನಾದರೂ ಹಾಕ್ಕೋಬೋದು. ನಾನು ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದೆ ಚೆನ್ನಾಗಿ, ನೋಡ್ತಾ ಇದ್ದೀರಲ್ಲ. ನಾನು ಮತ್ತೆ ಬೆಂಡೆಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ನೋಡಿ ಒಂದು 5 ನಿಮಿಷ ಇಲ್ಲ ಒಂದು 3 ಸೆಕೆಂಡ್ ಆದರೂ ನೀವು 3 ನಿಮಿಷ ಆದರೂ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಚೆನ್ನಾಗಿರೋದಿಲ್ಲ. ಮತ್ತು ನೋಡಿ ಬೇಳೆ ಎಲ್ಲ ಮಿಕ್ಸ್ ಆಗಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಿಮಗೆ ಎಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ಸಾರು ಮಾಡ್ತೀನಿ ಅಂತೇಳಿ ತುಂಬ ನೀರು ಹಾಕ್ಕೊಂಡೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನು 4 ಜನ ಇರೋದ್ರಿಂದ 4 ಜನಕ್ಕೆ ಎಷ್ಟು ಬೇಕೋ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡಿದ ನಂತರ ನಾನು ಅದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಬೇಡ ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ತುಂಬ ಗಟ್ಟಿ ಆಗ್ತಿದೆ ಅನ್ನೋದಾದರೆ ನೀವು ಅದಕ್ಕೆ ನೀರು ನೋಡಿಕೊಂಡು ನೀವು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ನೀರು ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಮುದ್ದೆಗೆ ಅಂತ ಮಾಡ್ಕೊಳ್ತಾ ಇರೋದು. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಿದ ನಂತರ ನೋಡಿ ಈ ರೀತಿ ನಮ್ಮನೇಲಿ ಬೆಂಡೆಕಾಯಿ ಸಾಂಬಾರು ಸಿಂಪಲ್ಲಾಗಿ ಸುಲಭವಾಗಿ ರೆಡಿಯಾಗಿತ್ತು. ನಾನು ರೈಸು ಮತ್ತು ಮುದ್ದೆ ಎರಡೂ ಮಾಡ್ಕೊಂಡಿದ್ದೆ. ನೀವು ಒಂದ್ಸರಿ ಟ್ರೈ ಮಾಡಿ ಸುಲಭವಾಗಿ ಮಾಡೋಂಥ ಬೆಂಡೆಕಾಯಿ ಸಾರನ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.